ಹಾಯ್ ಎಲ್ಲರಿಗೂ ನಮಸ್ಕಾರ. ಸುಕನ್ಯಾ ಕುಕ್ಕಿಂಗ್ ಚಾನಲ್ಗೆ ಸ್ವಾಗತ. ನಾನಿವತ್ತು ಹಳ್ಳಿಗಳಲ್ಲಿ ಮಾಡುವ ಗಿಣ್ಣನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಒಂದೊಂದು ಕಡೆ ಒಂದೊಂದು ಸ್ಟೈಲಲ್ಲಿ ಗಿಣ್ಣನ್ನು ಮಾಡ್ತಾರೆ. ಆದರೆ ನಮ್ಮ ಮಂಡ್ಯ ಹಳ್ಳಿಗಳಲ್ಲಿ ಗಿಣ್ಣಿನ ಮುದ್ದೆನ ಯಾವ ರೀತಿ ಮಾಡೋದು ಅಂತ ಮಾಡಿ ತೋರಿಸ್ತಾ ಇದ್ದೀನಿ. ಗಿಣ್ಣು ತುಂಬ ಸ್ಪೆಷಲ್ ರೆಸಿಪಿನಿ ಅಂತಲೇ ಹೇಳ್ಬೋದು. ಇದನ್ನು ಯಾವಾಗ ಬೇಕು ಅಂದ ಆವಾಗ ಮಾಡ್ಕೊಳ್ಳೋದಕ್ಕಾಗೋದಿಲ್ಲ. ಹಸು ಕರು ಹಾಕಿದಾಗ 7 ಡೇಸ್ ಒಳಗಡೆ ಸಿಗೋ ಹಾಲಿನಿಂದ ಇದನ್ನು ಮಾಡ್ತಾರೆ. ವಿಡಿಯೋನ ಕೊನೆ ತನಕ ನೋಡಿ. ಗಿಣ್ಣೆನ ಮಾಡೋದಕ್ಕೆ ನಾನಿಲ್ಲಿ 1 ಲೋಟದಷ್ಟು ಅಕ್ಕಿನ ಅಂದರೆ 250 ಗ್ರಾಮ್ ಆಗುವಷ್ಟು ಅಕ್ಕಿನ ಹುರಿದ್ಬಿಟ್ಟು ತೊಗೊಂಡಿದ್ದೀನಿ. ನೀಟಾಗಿ ಹುರಿದ್ಬಿಟ್ಟು ಈ ಥರ ಮಿಕ್ಸಿನಲ್ಲಿ ಪುಡಿ ಮಾಡ್ಕೊತಾ ಇದ್ದೀನಿ. ತುಂಬ ನೈಸಾಗೂ ಇರಬಾರ್ದು, ಈ ಥರ ತರಿಯಾಗಿರಬೇಕು. ಹಾಗೆಯೇ 50 ಗ್ರಾಮ್ ಆಗುವಷ್ಟು ಕಡಲೆ ಬೀಜನ ಹುರಿದ್ಬಿಟ್ಟು ಸಿಪ್ಪೆ ತೆಗೆದು ಇಟ್ಕೊಂಡಿದ್ದೀನಿ. ಅದೇ ಥರ 50 ಗ್ರಾಮ್ ಅಷ್ಟು ಹುರುಗಡ್ಲೆನ ಜಾಸ್ತಿ ಹುರಿಬಾರ್ದು, ಸ್ವಲ್ಪ ಬಿಸಿ ಮಾಡಿಕೊಂಡ್ರೆ ಸಾಕಾಗುತ್ತೆ, ಇಟ್ಕೊಂಡಿದ್ದೀನಿ. ಅದೇ ಥರ ಒಂದು 50 ಗ್ರಾಮ್ ಆಗುವಷ್ಟು ಕಪ್ಪು ಎಳ್ಳನ್ನು ಹುರಿದ್ಬಿಟ್ಟು ಅದನ್ನು ಕೂಡ ಎತ್ತಿಟ್ಕೊಂಡಿದ್ದೀನಿ. 4-5 ಏಲಕ್ಕಿ ಮತ್ತು ಒಂದು ಅರ್ಧ ಇಂಚಷ್ಟು ಒಣ ಶುಂಠಿನ ನಾನಿಲ್ಲಿ ಕುಟ್ಟಿ ಪುಡಿ ಮಾಡಿ ಎತ್ತಿಟ್ಕೊತಾ ಇದ್ದೀನಿ. ಹಾಗೆಯೇ ಗಿಣ್ಣು ಮಾಡೋದಕ್ಕೆ ನಾನಿಲ್ಲಿ 1.5 ಲೀಟ್ರಷ್ಟು ಹಾಲನ್ನು ತಗೊಂಡಿದ್ದೀನಿ. ಹಾಗೆ 250 ಗ್ರಾಮ್ ಆಗುವಷ್ಟು ಬೆಲ್ಲನ ಕುಟ್ಟಿ ಪುಡಿ ಮಾಡಿ ಇಟ್ಕೊಂಡಿದ್ದೀನಿ. ಹೀಗೆ ಎಲ್ಲನೂ ರೆಡಿ ಮಾಡ್ಕೊಂಡ ನಂತರ ನಾನು ಹಾಲನ್ನ ಕಾಯಕ್ಕೆ ಇಡ್ತಾಯಿದ್ದೀನಿ. ಹಾಲಿಗೆ ಸ್ವಲ್ಪನೂ ನೀರು ಸೇರಿಸಬಾರ್ದು. ಅದೇ ಥರ ಒಂದು 6-7 ಕುದಿ ಬರೋವರೆಗೂ ಕಾಯಿಸ್ಕೊತಾ ಇರಬೇಕು. ಹಾಲು ಕುದ್ದಿ ಸ್ವಲ್ಪ ಸುಂಡಬೇಕು. ಅದೇ ಥರ ಕಾಯಿಸ್ಕೊಂಡಾಗಿದ ನಂತರ ನಾನಿಲ್ಲಿ ಅದಕ್ಕೆ ಬೆಲ್ಲನ ಸೇರಿಸ್ತಾ ಇದ್ದೀನಿ. ಹಾಗೆಯೇ ಪುಡಿ ಮಾಡಿ ಇಟ್ಕೊಂಡಿರುವಂಥ ಏಲಕ್ಕಿ ಮತ್ತು ಶುಂಠಿನೂ ಸೇರಿಸ್ಕೊತಾ ಇದ್ದೀನಿ. ಈ ಥರ ಮಾಡ್ಕೊಂಡಾಗಿದ ನಂತರ ಘಮ ಸ್ಮೆಲ್ ಬರ್ತಾ ಇರುತ್ತೆ. ಸ್ವಲ್ಪ ತಿರುಗಿಸ್ಕೊತಾ ಇರಬೇಕು. ನಂತರ ಪುಡಿ ಮಾಡಿ ಇಟ್ಕೊಂಡಿರೋಂಥ ಅಕ್ಕಿನ ನಾನಿಲ್ಲಿ ಸ್ವಲ್ಪನೇ ಹಾಕ್ಕೊಂಡು ತಿರುಗಿಸ್ಕೊಳ್ತಾ ಗಂಟು ಬರಬಾರ್ದು ಅದೇ ಥರ ತಿರುಗಿಸ್ಕೊತಾ ಇದ್ದೀನಿ. ಈ ರೀತಿ ಮಿಕ್ಸ್ ಮಾಡ್ಕೊಳ್ತಾ 5 ನಿಮಿಷ ಹಾಗೇ ಬಿಡಬೇಕಾಗುತ್ತೆ ಬೇಯೋದಕ್ಕೆ. ಆನಂತರ ಇಲ್ಲಿ ನಾವು ಹುರಿದಿಟ್ಕೊಂಡಿರೋಂಥ ಕಡಲೆ ಬೀಜ, ಹುರುಗಡ್ಲೆ ಮತ್ತು ಎಳ್ಳು ಎಲ್ಲನೂ ಸೇರಿಸ್ಕೊಂಡು ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಇವುಗಳನ್ನ ಫಸ್ಟೇ ಹಾಕಬಾರ್ದು, ಫಸ್ಟೇ ಹಾಕಿದ್ರೆ ಮೆತ್ತಗಾಗ್ಬಿಡುತ್ತೆ. ಅದರಿಂದ ಕೊನೆಯಲ್ಲಿ ಸೇರಿಸ್ಕೊಂಡು ಇದೇ ಥರ ಮಿಕ್ಸ್ ಮಾಡ್ಕೊಂಬಿಟ್ಟು ಒಂದು 2 ನಿಮಿಷ ಮುಚ್ಚಿಡ್ತಾ ಇದ್ದೀನಿ. ಹಾಲು ತುಂಬ ರೇರಾಗಿ ಸಿಗೋದ್ರಿಂದ ಇದನ್ನು ಯಾರೂ ಹಳ್ಳಿಗಳಲ್ಲಿ ಮಿಸ್ ಮಾಡ್ಕೊಳ್ಳೋದಿಲ್ಲ. ಅಕ್ಕಪಕ್ಕದ ಮನೆಯವ್ರಿಗೆ ಮತ್ತು ದೂರದಲ್ಲಿರೋ ಮಕ್ಕಳಿಗೆ ಎಲ್ಲರಿಗೂ ಶೇರ್ ಮಾಡ್ಕೊತಾರೆ. ಅದೇ ಥರ ನನಗೂ ಕೂಡ 100 ಕಿಲೋಮೀಟ್ರ್ ದೂರದಿಂದ ರೀಚ್ ಆಗಿದೆ ಇದು. ನಿಮಗೆ ಕೂಡ ಹಾಲು ಸಿಕ್ಕಿದರೆ ಒಂದು ಸರಿ ಟ್ರೈ ಮಾಡಿ ನೋಡಿ, ತುಂಬ ಚೆನ್ನಾಗಿರುತ್ತೆ. ನಂತರ ಒಂದು ತಟ್ಟೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಅದನ್ನು ಮುದ್ದೆ ಕಟ್ಕೋತಾ ಇದ್ದೀನಿ. ಮುದ್ದೆ ನಿಮ್ಗೆ ಯಾವ ಸೈಜ್ ಬೇಕೋ ಆ ಸೈಜ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ಮೀಡಿಯಮಾಗಿ ಮಾಡ್ಕೋತಾ ಇದ್ದೀನಿ. ಹೀಗೆ ಇದನ್ನು ತುಪ್ಪದ ಜೊತೆ ಶೇರ್ ಮಾಡ್ಕೊಂಡ್ರೆ ತುಂಬ ಚೆನ್ನಾಗಿರುತ್ತೆ. ಹಾಗೇನೂ ಕೂಡ ತಿನ್ಬೋದು. ಈ ವಿಡಿಯೋ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ. ನೀವು ಹೇಗೆ ಮಾಡ್ತೀರಾ ಅಂತ ಕಮೆಂಟ್ ಮಾಡಿ. ವಿಡಿಯೋ ನೋಡೋದಕ್ಕಾಗಿ ಧನ್ಯವಾದಗಳು. ಬಾಯ್.